ದರ್ಶನ್ ಅಭಿಮಾನಿಗಳನ್ನ ಪೊಲೀಸರು ಚದರಿಸಿದ್ದಾರೆ. ಇನ್ನು ಅಲ್ಲಿ ದರ್ಶನ್ ಪರ ಘೋಷಣೆಗಳನ್ನ ಕೂಗ್ತಾ ಬಂದಿದ್ರು ಅಭಿಮಾನಿಗಳು. ಅದೇ ವಿಚಾರ ಅಂದ್ರೆ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ ಲಾಠಿ ಪ್ರಹಾರ ಮಾಡಲಾಗಿದೆ. ಬೆಂಗಳೂರು ನಗರದ ಅನ್ನಪೂರ್ಣೇಶ್ವರಿ ಠಾಣೆ ಬಳಿ ಲಾಠಿ ಏಟು. ಪೊಲೀಸ್ ಠಾಣೆ ಬಳಿ ದರ್ಶನ್ ಫ್ಯಾನ್ಸ್ಗೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಯಾಕಂತಂದ್ರೆ ತನಿಖೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ನಮ್ಮ ಕೆಲಸ ನಮಗ್ ಮಾಡಕ್ ಬಿಡಿ, ಅಭಿಮಾನಿಗಳು ಇರಬಹುದು, ಅಭಿಮಾನ ಇರಬಹುದು, ಆದ್ರೆ ಅದನ್ನ ಇಲ್ಲಿ ಬಂದು ಘೋಷಣೆ ಕೂಗಿದ್ರೆ ನಾವೇನ್ ಮಾಡ್ಬೇಕು? ನಮ್ಮ ವಿಚಾರಣೆಗೆ ತನಿಖೆಗೆ ಅಡ್ಡಿ ಆಗತ್ತೆ ಅನ್ನುವ ನಿಟ್ಟಿನಲ್ಲಿ ಈಗ ಪೊಲೀಸರು ಅಭಿಮಾನಿಗಳನ್ನ ಚದುರಿಸಿದ್ದಾರೆ, ಅವರನ್ನ ಲಾಠಿ ಪ್ರಹಾರ ಮಾಡಿದ್ದಾರೆ. ಇನ್ನು ಈಗ ನಟ ದರ್ಶನ್ ಬಳಸಿದ್ದ ಜೀಪ್ ಸ್ಕಾರ್ಪಿಯೋ ಸೀಸ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದ 4 ಕಾರುಗಳು ಸೀಸ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆಯಾದ ರಾತ್ರಿ ದರ್ಶನ್ ಬಳಸಿದ್ದ ಕಾರು ಕೆಂಪು ಬಣ್ಣದ ಜೀಪ್ನಲ್ಲಿ ಒಂದು ಮದ್ಯದ ಬಾಟಲ್ ಪತ್ತೆಯಾಗಿದೆ. ಆರೋಪಿ ವಿನಯ್ ಪ್ರದೋಷ್ ಹೆಸರಿನಲ್ಲಿ ಕಾರುಗಳು ನೋಂದಣಿಯಾಗಿತ್ತು. ಮಾಗಡಿ ರಸ್ತೆ ಡಿಸಿಪಿ ಕಚೇರಿಯಲ್ಲಿ ನಿಲ್ಲಿಸಿರುವ ಕಾರುಗಳು ಇದೀಗ ಸೀಸ್ ಮಾಡಿರುವಂತಹ ಕೆಂಪು ಕಾರು. ನಟ ದರ್ಶನ್ ಬಳಸಿದ್ದ ಜೀಪ್ ಸ್ಕಾರ್ಪಿಯೋ ಸೀಸ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆಗೆ ಬಳಸಿರುವಂತಹ 4 ಕಾರುಗಳನ್ನ ಸೀಸ್ ಮಾಡಲಾಗಿದೆ. ಕೊಲೆಯಾದ ರಾತ್ರಿ ದರ್ಶನ್ ಬಳಸಿದ್ದ ಕಾರು ಕೆಂಪು ಬಣ್ಣದ ಜೀಪ್ನಲ್ಲಿ ಒಂದು ಮದ್ಯದ ಬಾಟಲ್ ಕೂಡ ಪತ್ತೆಯಾಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಿದ್ದೀರಿ, ಕೆಂಪು ಬಣ್ಣದ ಕಾರ್ ಇದಾಗಿದೆ. ಕೆಂಪು ಬಣ್ಣದ ಜೀಪ್ನಲ್ಲಿ ಒಂದು ಮದ್ಯದ ಬಾಟಲ್ ಕೂಡ ಪತ್ತೆಯಾಗಿದೆ. ಆರೋಪಿ ವಿನಯ್ ಪ್ರದೋಷ್ ಹೆಸರಿನಲ್ಲಿ ಕಾರುಗಳು ನೋಂದಣಿಯಾಗಿದ್ದು ಮಾಗಡಿ ರಸ್ತೆ ಡಿಸಿಪಿ ಕಚೇರಿಯಲ್ಲಿ ನಿಲ್ಲಿಸಿರುವ ಕಾರುಗಳು ಇವು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಿರುವಂತಹ ಕಾರುಗಳು ಮಾಗಡಿ ರಸ್ತೆ ಡಿಸಿಪಿ ಕಚೇರಿಯಲ್ಲಿ ನಿಲ್ಲಿಸಿದ್ದಾರೆ. ಕೆಂಪು ಬಣ್ಣದ ಜೀಪ್ನಲ್ಲಿ ಒಂದು ಮದ್ಯದ ಬಾಟಲ್ ಕೂಡ ಸಿಕ್ಕಿದೆ. ನಟ ದರ್ಶನ್ ಬಳಸಿದ್ದ ಜೀಪ್ ಸ್ಕಾರ್ಪಿಯೋ ಇದೀಗ ಸೀಸ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದ 4 ಕಾರುಗಳು ಇದೀಗ ಸೀಸ್ ಮಾಡಲಾಗಿದೆ. 4 ಕಾರುಗಳು. ಕೊಲೆಯಾದ ರಾತ್ರಿ ದರ್ಶನ್ ಬಳಸಿದ್ರು ಎನ್ನಲಾದ ಕಾರು ಕೆಂಪು ಬಣ್ಣದ ಜೀಪ್ನಲ್ಲಿ ಒಂದು ಮದ್ಯದ ಬಾಟಲ್ ಕೂಡ ಪತ್ತೆಯಾಗಿದೆ. ಆರೋಪಿ ವಿನಯ್ ಪ್ರದೋಷ್ ಇವರ ಹೆಸರಿನಲ್ಲಿ ಕಾರುಗಳು ನೋಂದಣಿಯಾಗಿತ್ತು. ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಿದ್ದೀರಿ, ಅಲ್ಲಿ ಕೆಂಪು ಬಣ್ಣದ ಕಾರು ಹೋಗೋದನ್ನ ನೀವು ನೋಡ್ತಾ ಇದ್ದೀರಿ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆರೋಪಿ ವಿನಯ್ ಪ್ರದೋಷ್ ಹೆಸರಿನಲ್ಲಿ ಇರತಕ್ಕಂತಹ ಅಂದ್ರೆ ನೋಂದಣಿ ಮಾಡಿಸಿಕೊಂಡಿರುವಂತಹ ಕಾರುಗಳು ಮಾಗಡಿ ರಸ್ತೆ ಡಿಸಿಪಿ ಕಚೇರಿಯಲ್ಲಿ ಕಾರುಗಳನ್ನ ನಿಲ್ಲಿಸಲಾಗಿದೆ. ಇನ್ನಷ್ಟು ತನಿಖೆಗಳನ್ನ ಮಾಡಿ ಇನ್ನಷ್ಟು ಮೈನ್ಯೂಟ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಪೊಲೀಸ್ ಇಲಾಖೆಯಿಂದ ಮಾಡಲಾಗ್ತಾ ಇದೆ. ನಟ ದರ್ಶನ್ ಬಳಸಿದ್ದ ಜೀಪ್ ಸ್ಕಾರ್ಪಿಯೋ ಇದೀಗ ಸೀಸ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದ 4 ಕಾರುಗಳು ಸೀಸ್ ಮಾಡಲಾಗಿದೆ. ಕೊಲೆಯಾದ ರಾತ್ರಿ ದರ್ಶನ್ ಕಾರು ಬಳಸಿದ್ರು. ಈ ಕೆಂಪು ಬಣ್ಣದ ಜೀಪ್ ನಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ನೋಡ್ತಿದ್ದೀರಿ, ಕೆಂಪು ಬಣ್ಣದ ಜೀಪ್ ಹೋಗ್ತಾ ಇದೆ. ಇದೇ ಜೀಪ್ ನಲ್ಲಿ ಒಂದು ಮದ್ಯದ ಬಾಟಲ್ ಕೂಡ ಪತ್ತೆಯಾಗಿದೆ. ಆರೋಪಿ ವಿನಯ್ ಪ್ರದೋಷ್ ಹೆಸರಿನಲ್ಲಿ ಕಾರುಗಳು ನೋಂದಣಿಯಾಗಿದ್ದು ಮಾಗಡಿ ರಸ್ತೆ ಡಿಸಿಪಿ ಕಚೇರಿಯಲ್ಲಿ ಕಾರುಗಳನ್ನ ನಿಲ್ಲಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 13 ಆರೋಪಿಗಳು ಇದ್ದಾರೆ. ಅದರಲ್ಲಿ ಈಗ ನಟ ದರ್ಶನ್ ಬಂಧನವಾಗಿದೆ. ನಟ ದರ್ಶನ್ ಬಳಸಿದ್ದ ಜೀಪ್ ಸ್ಕಾರ್ಪಿಯೋ ಕೂಡ ಸೀಸ್ ಮಾಡಲಾಗಿದೆ. ಇನ್ನಷ್ಟು ತನಿಖೆಗಳನ್ನ ಮಾಡಬೇಕಲ್ವಾ? ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ನೋಡ್ತಿದ್ದೀರಿ, ರೇಣುಕಾಸ್ವಾಮಿ ಕೊಲೆಯಾದ ರಾತ್ರಿ ದರ್ಶನ್ ಬಳಸಿದ್ದ ಕಾರು ಇದಾಗಿದೆ. ಕೆಂಪು ಬಣ್ಣದ ಜೀಪ್ನಲ್ಲಿ ಒಂದು ಮದ್ಯದ ಬಾಟಲ್ ಕೂಡ ಪತ್ತೆಯಾಗಿದೆ. ಆರೋಪಿ ವಿನಯ್ ಪ್ರದೋಷ್ ಹೆಸರಿನಲ್ಲಿ ಕಾರುಗಳು ನೋಂದಣಿಯಾಗಿದ್ದು ಸದ್ಯ ಈ 4 ಕಾರುಗಳು ಮಾಗಡಿ ರಸ್ತೆ ಡಿಸಿಪಿ ಕಚೇರಿಯಲ್ಲಿ ನಿಲ್ಲಿಸಲಾಗಿದೆ. ಸೀಸ್ ಮಾಡಿ ಡಿಸಿಪಿ ಕಚೇರಿಯಲ್ಲಿ ನಿಲ್ಲಿಸಲಾಗಿದೆ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಲ್ಲಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಅಶ್ಲೀಲವಾಗಿ ಮೆಸೇಜ್ ಹಾಕಿದ್ದ ಅಂತ ಹೇಳಿ ಒಂದು ಕಾರಣಕ್ಕೆ ತಪ್ಪೇ ಆದ್ರೆ ಇದಕ್ಕೆ ಕೊಲೆಯಲ್ಲಿ ಅಂತ್ಯ ಆಗಬಾರ್ದಾಗಿತ್ತು. ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವಂತಹ ಈ ಪ್ರಕರಣಕ್ಕೆ ಕೊಲೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನ. ರೇಣುಕಾಸ್ವಾಮಿ ಶವ ಎಸೆದಿದ್ದ ಸ್ಥಳ ಮಹಜರು ನಡೆಸಲಾಗ್ತಾ ಇದೆ. ಸ್ಥಳ ಮಹಜರಿಗೆ ಡಿ ಗ್ರೂಪ್ ಕರೆತಂದ ಪೊಲೀಸರು. ಡಿ ಗ್ರೂಪ್ ದರ್ಶನ್ ಪವಿತ್ರ ಹೊರತುಪಡಿಸಿ ಮೂವರನ್ನ ಪೊಲೀಸರು ಕರೆತಂದಿದ್ದಾರೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಆಗಲೇ ಬಂಧನವಾಗಿದ್ದಾರೆ. ರೇಣುಕಾಸ್ವಾಮಿ ಶವ ಎಸೆದಿದ್ದ ಸ್ಥಳ ಅಂದ್ರೆ ಕಾಮಾಕ್ಷಿ ಪಾಳ್ಯ ರಾಜು ಕಾಲುವೆ ಅಲ್ಲಿ ಮಹಜರು ಮಾಡಲಾಗ್ತಾ ಇದೆ. ಸ್ಥಳ ಮಹಜರಿಗೆ ಡಿ ಗ್ರೂಪ್ ಅಂದ್ರೆ ದರ್ಶನ್ ಗ್ರೂಪ್ 13 ಜನ ಸೇರಿ ಮಾಡಿರುವಂತಹ ಕೃತ್ಯ ಇದಾಗಿದೆ. ಹಾಗಾಗಿ ಇದರಲ್ಲಿ ದರ್ಶನ್ ಪವಿತ್ರ ಇಬ್ಬರನ್ನ ಹೊರತುಪಡಿಸಿ ಮೂವರನ್ನ ಮಾತ್ರ ಇಲ್ಲಿ ಪೊಲೀಸರು ಕರೆತಂದಿದ್ದಾರೆ. ಮಹಜರ್ ಮಾಡುವ ಆ ಸ್ಥಳಕ್ಕೆ ಕಾಮಾಕ್ಷಿ ಪಾಳ್ಯ ರಾಜಕಾಲುವೆಯ ಆ ಸ್ಥಳಕ್ಕೆ ದರ್ಶನ್ ಪವಿತ್ರ ಹೊರತುಪಡಿಸಿ ಮೂವರನ್ನ ಪೊಲೀಸರು ಕರೆತಂದಿದ್ದಾರೆ. ಸ್ಥಳ ಮಹಜರಿಗೆ ಡಿ ಗ್ರೂಪ್ ಕರೆತಂದ ಪೊಲೀಸರು ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ಪೊಲೀಸರು ಈಗ ಶವ ಎಸೆದಿದ್ದ ಸ್ಥಳ ಮಹಜರು ಮಾಡಲಿಕ್ಕೆ ದರ್ಶನ್ ಪವಿತ್ರ ಇವರಿಬ್ಬರನ್ನ ಹೊರತುಪಡಿಸಿ ಮೂವರನ್ನ ಪೊಲೀಸರು ಕರೆತಂದಿದ್ದಾರೆ. ಅಲ್ಲಿ ಇನ್ನಷ್ಟು ತನಿಖೆಗಳು ನಡೀತಾ ಇದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಇದು ಕಾಮಾಕ್ಷಿ ಪಾಳ್ಯ ರಾಜಕಾಲುವೆಯ ಬಳಿ ಇರುವಂತಹ ದೃಶ್ಯ. ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾಗಿದ್ದಾರೆ. ಸದ್ಯ ಶವ ಎಸೆದಿದ್ದ ಸ್ಥಳ ಇದೆ. ಹಾಗಾಗಿ ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾಗಿದ್ದಾರೆ. ರೇಣುಕಾಸ್ವಾಮಿ ಶವ ಎಸೆದಿದ್ದ ಸ್ಥಳ ಇದೀಗ ಮಹಜರು ಮಾಡಲಾಗ್ತಾ ಇದೆ. ಸ್ಥಳ ಮಹಜರಿಗೆ ಡಿ ಗ್ರೂಪ್ ಕರೆತಂದ ಪೊಲೀಸರು ದರ್ಶನ್ ಪವಿತ್ರ ಹೊರತುಪಡಿಸಿ ಮೂವರನ್ನ ಕರೆತಂದಿದ್ದಾರೆ. ಪೊಲೀಸರು ಸುಮನಹಳ್ಳಿ ಬ್ರಿಡ್ಜ್ ಬಳಿ ಈಗ ಪೊಲೀಸರು ಜಮಾಯಿಸಿದ್ದಾರೆ. ಇನ್ನು ಆರೋಪಿಗಳಲ್ಲಿ 3 ಆರೋಪಿಗಳನ್ನ ಕರೆತಂದಿದ್ದಾರೆ. ಇನ್ನಷ್ಟು ತನಿಖೆಗಳನ್ನ ತೀವ್ರಗೊಳಿಸಲಿಕ್ಕೆ ಇನ್ನಷ್ಟು ತನಿಖೆಗಳನ್ನ ಚುರುಕುಗೊಳಿಸಲಿಕ್ಕೆ ದರ್ಶನ್ ಪವಿತ್ರ ಹೊರತುಪಡಿಸಿ ಮೂವರನ್ನ ಪೊಲೀಸರು ಕರೆತಂದಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಡೆಡ್ ಬಾಡಿ ಇಲ್ಲಿ ಎಸೆಯಲಾಗಿತ್ತು. ಹಾಗಾಗಿ ಇನ್ನಷ್ಟು ಮಾಹಿತಿಗಳನ್ನ ತೆಗೆದುಕೊಳ್ಳೋದಕ್ಕೆ ದರ್ಶನ್ ಪವಿತ್ರ ಇವರಿಬ್ಬರನ್ನ ಹೊರತುಪಡಿಸಿ ಮೂವರನ್ನ ಪೊಲೀಸರು ಕರೆತಂದಿದ್ದಾರೆ. ಸ್ಥಳ ಮಹಜರಿಗೆ ಡಿ ಗ್ರೂಪ್ ಕರೆತಂದ ಪೊಲೀಸರು ಈಗ ಪೊಲೀಸರು ಅದರಲ್ಲಿ 13 ಜನ ಆರೋಪಿಗಳು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಆ 13 ಜನರಲ್ಲಿ ಕೇವಲ 3 ಜನರನ್ನ ಇಲ್ಲಿ ಕರ್ಕೊಂಡು ಬಂದು ಅಲ್ಲಿ ಅವರು ಸ್ಥಳ ಮಹಜರವನ್ನ ಮಾಡ್ತಿದ್ದಾರೆ. ಸುಮನಹಳ್ಳಿ ಬ್ರಿಡ್ಜ್ ಬಳಿ ಈಗ ಪೊಲೀಸರು ಜಮಾಯಿಸಿದ್ದಾರೆ. ಜೊತೆಗೆ ದರ್ಶನ್ ಪವಿತ್ರ ಹೊರತುಪಡಿಸಿ 3 ಆರೋಪಿಗಳನ್ನ ಕರೆತಂದಿದ್ದಾರೆ. ಸ್ಥಳ ಮಹಜರಿಗೆ ಡಿ ಗ್ರೂಪ್ ಕರೆತಂದ ಪೊಲೀಸರು ನಿನ್ನೆಯಿಂದ ತನಿಖೆ ನಡೀತಾ ಇದೆ. ಅಂದ್ರೆ ವಿಚಾರಣೆ ನಡೀತಾ ಇದೆ. ಯಾರು ಎತ್ತ ಯಾಕಾಗಿ ಕೊಲೆ ಆಯ್ತು ಅನ್ನೋ ಬಹಳಷ್ಟು ವಿಚಾರಣೆಗಳು ನಡೆಸಿದಾಗ ಗೊತ್ತಾಗಿದೆ. ಇದರಲ್ಲಿ ನಟ ದರ್ಶನ್ ಬರೀ ಭಾಗಿಯಲ್ಲ, ಅವರೇ ಇದರಲ್ಲಿ ಪ್ರಮುಖ ಪಾತ್ರ ಅಂತ ಹೇಳಿ ಗೊತ್ತಾಗಿದೆ. ಹಾಗಾಗಿ ದರ್ಶನ್ ಅವರನ್ನ ಬಂಧಿಸಲಾಗಿದೆ. A1 ಆರೋಪಿ ಪವಿತ್ರ ಗೌಡ ಇವರನ್ನು ಸಹ ಬಂಧಿಸಲಾಗಿದೆ. ಇಬ್ಬರನ್ನು ಬಂಧನದಲ್ಲಿಟ್ಟು ಇನ್ನಷ್ಟು ವಿಚಾರಣೆಗಳನ್ನ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ A2 ಆರೋಪಿ ದರ್ಶನ್ ಕೂಡ ಬಂಧನವಾಗಿದೆ. ಇನ್ನಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳಬೇಕು, ತನಿಖೆ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಹಾಗಾಗಿ ಈಗ ಸ್ಥಳ ಮಹಜರಿಗೆ ಡಿ ಗ್ರೂಪ್ ಕರೆತಂದ ಪೊಲೀಸರು